ಕೊಡಗಿನ ಎಲ್ಲ ಜಲಪಾತಗಳಿಗಿಂತ ಸ್ವಲ್ಪ ವಿಭಿನ್ನತೆಯನ್ನ ಹೊಂದಿದೆ ಅಂದ್ರೆ ಅದು ಅಬ್ಬಿ ಜಲಪಾತ. ಇದೀಗ ರಾಷ್ಟ್ರೀಯ ಹೆದ್ದಾರಿಯಲ್ಲೇ ಇದು ಕಂಡು ಬರುತ್ತೆ. ಮಡಿಕೇರಿ ಮಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಜನ ಇದನ್ನ ನೋಡೋಕೀಗ ಮುಗಿ ಬೀಳ್ತಾ ಇದ್ದಾರೆ. ಮಡಿಕೇರಿಯಿಂದ ಮಂಗಳೂರು ಮಾರ್ಗವಾಗಿ ಹೋಗುವಾಗ ಸುಮಾರು 15 ಕಿಲೋಮೀಟರ್ ದೂರದಲ್ಲಿ ಜೋಡುಪಾಲ ಗ್ರಾಮದ ರಾಷ್ಟ್ರೀಯ ಹೆದ್ದಾರಿ ಬದಿಯಲ್ಲೇ ಬೆಟ್ಟದ ತುತ್ತ ತುದಿಯಿಂದ ನೀರು ಧುಮ್ಮಿಕ್ಕತ್ತೆ. ಹೇಳಿ ಕೇಳಿ ಇದು ಮಳೆಗಾಲ ಬೇರೆ ಅಲ್ವಾ, ಹಾಗಾಗಿ ಸುಮಾರು 200 ಅಡಿ ಎತ್ತರದಿಂದ ನೀರು ಧುಮ್ಮಿಕ್ಕುವ ದೃಶ್ಯ ಬಹಳ ನಯನ ಮನೋಹರ ಅಂತಾನೆ ಹೇಳ್ಬೋದು. ನಾವು ಒಮ್ಮೆ ನಿಮಗೆ ಅದನ್ನ ವಿಸಿಟ್ ಮಾಡಿಸ್ತೀವಿ, ಬನ್ನಿ. ನಮ್ಮ ಪ್ರತಿನಿಧಿ ಆ ಭಾಗದಿಂದಲೇ ಒಂದು ವಾಕ್ತಿರು ಕೊಟ್ಟಿದ್ದಾರೆ, ನೋಡೋಣ. ಕ್ಷಣ ತಟ್ಟನೆ ನೆನಪಾಗೋದು ಇಲ್ಲಿನ ಪ್ರಕೃತಿಯ ರಮಣೀಯ ದೃಶ್ಯಗಳು. ಅದರಲ್ಲೂ ಮಳೆಗಾಲ ಬಂತು ಅಂದರೆ ಕೊಡಗಿನಲ್ಲಿ ನೈಜ ಸೌಂದರ್ಯವನ್ನು ಇಲ್ಲಿನ ಪ್ರಕೃತಿ ತೆರೆದಿಡುತ್ತೆ ಅಂತಲೇ ಹೇಳ್ಬೋದು. ಹೀಗಾಗಿ ಬೇಸಿಗೆಗಾಲದಲ್ಲಿ ಬತ್ತೋಗಿರ್ತಕ್ಕಂಥ ಜಲಪಾತಗಳಿಗೆ ಇದೀಗ ಜೀವ ಕಳೆ ಬಂದಿದೆ. ಸೊ ಮಡಿಕೇರಿ ಮತ್ತು ಮಂಗಳೂರಿನ ರಾಷ್ಟ್ರೀಯ ಹೆದ್ದಾರಿಯಲ್ಲಿರ್ತಕ್ಕಂಥ ಜೋಡುಪಾಲ ಫಾಲ್ಸ್ ಬಳಿ ನಾವಿದ್ದೇವೆ. ನೀವು ಪಬ್ಲಿಕ್ ಟಿವಿಲಿ ನೋಡ್ಬೋದು ಈ ಒಂದು ಫಾಲ್ಸ್ಗೆ ಯಾವ ರೀತಿ ಜೀವ ಕಳೆ ಬಂದಿದೆ ಅಂತ. ಬೇಸಿಗೆಗಾಲದಲ್ಲಂತೂ ಸಂಪೂರ್ಣವಾಗಿ ಈ ಒಂದು ಜಲಪಾತ ಬತ್ತು ಹೋಗಿರುತ್ತೆ, ಯಾವುದೇ ನೀರಿನ ಅಂಶಗಳು ಕೂಡ ಇಲ್ಲಿ ಗೋಚರಿಸಲ್ಲ. ಆದರೆ ಇದೀಗ ಮುಂಗಾರು ಮಳೆಯ ಸಮಯ ಆಗಿರೋದ್ರಿಂದ ಸಾಕಷ್ಟು ಫಾಲ್ಸ್ನಲ್ಲಿ ನೀರು ಧುಮ್ಮಿಕ್ತಾ ಇದೆ, ರುದ್ರ ರಮಣೀಯವಾಗಿ ಗೋಚರಿಸ್ತಾ ಇದೆ. ಹೀಗಾಗಿ ಸಾಕಷ್ಟು ಪ್ರವಾಸಿಗರು ಈ ಒಂದು ಫಾಲ್ಸ್ನತ್ತ ಹೆಜ್ಜೆ ಆಗ್ತಾ ಇದ್ದಾರೆ. ತಮ್ಮ ಫೋನ್ಗಳಲ್ಲಿ ಫೋಟೋಗಳನ್ನ ಕೂಡ ಕ್ಲಿಕ್ಕಿಸ್ಕೊಳ್ಳೋದು ಕೂಡ ಸರ್ವೇ ಸಾಮಾನ್ಯವಾಗಿ ಕಂಡುಬರುವಂತಹ ದೃಶ್ಯಗಳು. ಸೊ ಸಾಮಾನ್ಯವಾಗಿ ಮಳೆಗಾಲ ಬಂತು ಅಂದರೆ ಕೊಡಗಿನಲ್ಲಿ ಆಹ್ಲಾದಕರ ವಾತಾವರಣ ಇರುತ್ತೆ, ಮುದ ನೀಡುತ್ತೆ ಇಲ್ಲಿನ ವಾತಾವರಣ ಕೂಡ. ಹೀಗಾಗಿ ದೇಶ ವಿದೇಶದಿಂದ ಬರುವಂಥ ಲಕ್ಷಾಂತರ ಪ್ರವಾಸಿಗರು ಕೂಡ ಈ ಒಂದು ಜೂನ್ ಜುಲೈ ತಿಂಗಳಲ್ಲಿ ಪ್ರವಾಸ ಕೂಡ ಹಮ್ಮಿಕೊಳ್ತಾರೆ. ಈ ಫಾಲ್ಸ್ನ ಮತ್ತೊಂದು ವಿಶೇಷತೆ ಅಂದರೆ ಮಂಗಳೂರು ಮತ್ತು ಮಡಿಕೇರಿ ಮಾರ್ಗವಾಗಿ ಏನು ಹೋಗ್ತೀವಿ, ಈ ಒಂದು ರಾಷ್ಟ್ರೀಯ ಹೆದ್ದಾರಿ ಏನು ಕಂಡು ಬರುತ್ತೆ, ಈ ರಾಷ್ಟ್ರೀಯ ಹೆದ್ದಾರಿ ಆ ಭಾಗ ಅನತಿ ದೂರದಲ್ಲೇ ಏನು ರಸ್ತೆ ಹೋಗ್ಬೇಕಾದ್ರೆ ಈ ಒಂದು ಫಾಲ್ಸ್ ಕೂಡ ಗೋಚರಿಸುತ್ತೆ. ಬರುವಂಥ ಯಾರೇ ಪ್ರವಾಸಿಗರಿರ್ಬೋದು, ಸ್ಥಳೀಯರಿಗಿರ್ಬೋದು, ಅಥವಾ ಮಂಗಳೂರು, ಉಡುಪಿ ಈ ಇನ್ನಿತರ ಭಾಗಗಳಿಗೆ ಹೋಗುವಂಥ ಯಾರೇ ಜನರು ಕೂಡ ಹೋಗ್ಬೇಕಾದ್ರೆ ಈ ಫಾಲ್ಸು ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲೇ ಇರೋದ್ರಿಂದ ಒಂದಷ್ಟು ಜನರು ನಿಂತು ಈ ಒಂದು ಪ್ರೇಕ್ಷಣೀಯ ಸ್ಥಳವನ್ನು ನೋಡಿಕೊಂಡು ಕೂಡ ಹೋಗುವಂಥದ್ದು. ಹೀಗಾಗಿ ಸಾಕಷ್ಟು ಪ್ರವಾಸಿಗರು ಕೂಡ ಜಿಲ್ಲೆಯಾದ್ಯಂತ ವೀಕೆಂಡ್ಗಳಲ್ಲೂ ಕೂಡ ಸಾಕಷ್ಟು ಪ್ರವಾಸಿಗರು ಕೂಡ ಹೆಚ್ಚಾಗ್ತಾನೆ ಇದ್ದಾರೆ. ಅದು ಒಟ್ಟಾರೆಯಾಗಿ ಮಳೆಗಾಲದ ವಿಶೇಷತೆ ಮತ್ತು ವಿಭಿನ್ನವಾಗಿ ಕೊಡಗು ಜಿಲ್ಲೆ ಹೆಚ್ಚಾಗಿ ಈ ಒಂದು ಸಮಯದಲ್ಲಿ ಕಂಡು ಬರುತ್ತೆ. ಅಷ್ಟಲ್ಲದೆ ಸ್ವರ್ಗೋಗಿರ್ತಕ್ಕಂಥ ಜಲಪಾತಗಳಿಗೆ ಇದೀಗ ಜೀವ ಕಳೆ ಕೂಡ ಬಂದಿರೋದ್ರಿಂದ ಸಾಕಷ್ಟು ಜನರು ಪ್ರವಾಸಿಗರು ಕೂಡ ಒಂದು ಪ್ರಕೃತಿಯ ಮಡಿಲಿನಲ್ಲಿ ಎಂಜಾಯ್ಮೆಂಟ್ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮನ್ ಶಿವು ಜೊತೆ ಮಲ್ಲಿಕಾರ್ಜುನ್, ಪಬ್ಲಿಕ್ ಟಿವಿ, ಮಡಿಕೇರಿ.